ಅನ್ನುವಂಥ ಬಾಲರು. ಆದರೆ ಒಟ್ಟಾರೆಯಾಗಿ ಎರಡೂ ಟೀಮ್ಗಳಲ್ಲೇ ದಿಗ್ಗಜ ಬಾಲರ್ಗಳಿದ್ದಾರೆ, ದಿಗ್ಗಜ ಬ್ಯಾಟ್ಸ್ಮನ್ಸ್ ಇದ್ದಾರೆ. ಯಾರು ಗೆಲ್ಲಬಹುದು ಅನ್ನೋದನ್ನು ಊಹಿಸೋದು ಬಲು ಕಷ್ಟ. ಆದರೂ ಸಹಿತ ನಾವು ಇವತ್ತು GT ಗುಜರಾತ್ ಟೈಟನ್ಸ್ ಗೆಲ್ಲಬಹುದಾ ಅನ್ನುವಂಥ ಒಂದು ಸಂಶಯದ ನೋಟ ಆ ಕಡೆ ಅದ. ಆದರೆ ಆಟ ಆವತ್ತಿನ ಆಟ ಆವತ್ತು ತೋರಿಸುವಂಥದ್ದು ಯಾವ ರೀತಿ ಏನಾಗ್ತದೆ ಗೊತ್ತಿಲ್ಲ. ಒಂದು ಕ್ಷಣದ ಅಲಕ್ಷತನ, ದೊಡ್ಡ ವಿಕೆಟ್ ಬಿದ್ದು ಹೋಗ್ಬೋದು, ಒಂದು ಕ್ಯಾಚ್ ಡ್ರಾಪ್ ಆಗಿದ್ದು ವೈರಿನೂ ಆಗ್ಬೋದು, ಏನು ಬೇಕಾದ್ರೆ ಆಗ್ಬೋದು, ಸಾಧ್ಯತೆಗಳಿದ್ದಾವೆ. ಆದ್ದರಿಂದ ಬ್ಯಾಟಿಂಗ್ ಆಗಿರ್ಬೋದು, ಬಾಲಿಂಗ್ ಆಗಿರ್ಬೋದು, ಫೀಲ್ಡಿಂಗ್ ಆಗಿರ್ಬೋದು, ಮೂರರಲ್ಲಿಯೂ ಸಮತೋಲನವಾಗಿ 11 ಜನ ಇನ್ವಾಲ್ವ್ ಆಗಿ ಆಡಿದ್ರೆ ಯಾರು ಆಡ್ತಾರೆ ಅವರು ಗೆಲ್ತಾರೆ ಅನ್ನೋ ಸಿಂಪಲ್. ದೈವ ಅದು ಇದು ಹೇಳುವಂಥದ್ದು ಸುಮ್ಮನೆ ನಾವು ಸೋತೋದಕ್ಕೆ ಏನೋ ಕಾರಣ ಹೇಳುವಂಥದ್ದಿಲ್ಲ. ಅದು ನಾವು ಸೋಲೋದಕ್ಕೆ ನಾವು ಕಾರಣರಾಗಿರ್ತೀವಿ, ಅದು ದೈವ ಅಲ್ಲ. ಅಥವಾ ನಮ್ಮ ಹೋರಾಟ ಕಡಿಮೆ ಆಗಿರ್ತದೆ, ಅಥವಾ ನಮ್ಮ ಏಕಚಿತ್ತತೆ ಕಾನ್ಸಂಟ್ರೇಷನ್ ಕಡಿಮೆ ಆಗಿರ್ತದೆ, ಅಥವಾ ಸ್ಥಿತಪ್ರಜ್ಞತ್ವ ಕಡಿಮೆ ಆಗಿರ್ತದೆ. ಅದು ಬೆಸ್ಟ್ ಶಬ್ದ ಸ್ಥಿತಪ್ರಜ್ಞತ್ವ, ಕಾನ್ಸಂಟ್ರೇಷನ್. ಇಡೀ ನಮ್ಮ ಮೈ, ಮನಸ್ಸು, ಶರೀರ ಎಲ್ಲನೂ ಏಕೀಕೃತಗೊಂಡು ಆಡುವಂಥ ಆಟ. ಹೀಗಾಗಿ ಇದು 11 ಜನರ ಆಟ ಆಗಿದ್ದರಿಂದಾಗಿ RR ವಿರುದ್ಧ ಈ ನಮ್ಮ GT ಗೆದ್ದಿದ್ದು. RR ಅಂದ್ರೆ ಗೊತ್ತು, ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ನಮ್ಮ ವೈಭವ್ ಸೂರ್ಯವಂಶಿ ಟೀಮಿನ ಎದುರು ಗೆದ್ದು ಬಂದಿದ್ದು ಸಾಮಾನ್ಯ ಅಲ್ಲ. ಒಬ್ಬ ವ್ಯಕ್ತಿ ಆಗಿದ್ದರೆ ಸೂರ್ಯವಂಶಿ ಗೆದ್ದುಕೊಂಡ್ಬಿಡ್ತಿದ್ರು ಏನು, ಆದರೆ ಆಗಿಲ್ಲ. ಇದೆ ಇದು 11 ಜನ ಆಡಲೇಬೇಕಾದಂಥದ್ದು. ಅನಿವಾರ್ಯವಾಗಿ ತಮ್ಮ ಶಕ್ತಿ ತೋರಿಸ್ಬೇಕಾಗಿದ್ದು, ಅನಿವಾರ್ಯವಾಗಿ ಕಾನ್ಸಂಟ್ರೇಷನ್ ಮಾಡಬೇಕಾಗಿದ್ದು, ಅನಿವಾರ್ಯವಾಗಿ ಒಬ್ರಿಗೊಬ್ಬರು ಸಹಾಯ ಮಾಡ್ಕೊಂಡು ಆಡುವಂಥದ್ದಾಗಿರ್ಬೋದು. ಒಬ್ಬರಲ್ಲೇ ಒಂದು ಏನಂತೀವಿ ನಾವು ದ್ವೇಷ ಮನಸ್ಸಾಗಲಿ, ಮತ್ತೊಂದಾಗಲಿ, ಕ್ಯಾಪ್ಟನ್ನ ನಮ್ಮ ಮಾತು ಕೇಳೋದಿಲ್ಲ ಸಣ್ಣ ಮನಸ್ಸುಗಳಾಗಲಿ, ಇವು ಸೋಲಿಗೆ ಕಾರಣ ಆಗ್ತಾಯಿದ್ದಾವೆ. ಏನೋ ಆಗಲಿ, ರಜತ್ ಪಾಟೀದಾರ್ ಮತ್ತು ಶುಭ್ಮನ್ ಗಿಲ್ರಿಗೆ ಇದೊಂದು ಏನಪ್ಪ ಜಿದ್ದಿಯ ಮ್ಯಾಚು. ಇದರಲ್ಲಿ ರಜತ್ ಪಾಟೀದಾರ್ ಅವರು ಉತ್ತಮವಾದ ಕ್ಯಾಪ್ಟನ್ಶಿಪ್ ಮಾಡ್ಕೊಂಡಿದ್ದಾರೆ. ಆದರೆ ಶುಭ್ಮನ್ ಗಿಲ್ ಇವತ್ತು